ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯದಲ್ಲಿ 50 ವರ್ಷ ಸೇವೆಯನ್ನು ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಲಕ್ಷಾಂತರ ಅಭಿಮಾನಿಗಳಿಗೆ 5 ಕಡೆಗಳಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಸದ್ಯ ನಾನೀಗ ನಿಂತಿರುವಂತದ್ದು ಇದು ಪ್ರತ್ಯೇಕವಾಗಿ ಆಗಮಿಸುವಂತಹ ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಕೌಂಟರ್ ಅನ್ನ ಮಾಡಿರುವಂತದ್ದು. ಯಾಕೆಂತಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಅಭಿಮಾನಿಗಳು ಬಿಎಸ್ವೈ ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಮಹಿಳೆಯರಿಗೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಯಾಕೆಂದ್ರೆ ನುಗ್ಗಲು ಹೆಚ್ಚಾಗಿರುತ್ತೆ ಅನ್ನುವಂತ ಕಾರಣಕ್ಕಾಗಿ ಮಹಿಳೆಯರಿಗೆ ಅಂತಲೇ ಪ್ರತ್ಯೇಕವಾದಂತಹ ಊಟದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಮೈಸೂರು ಪಾಕ್ ಮತ್ತು ರೈಸ್ ಬಾತ್ ಹಾಗೆ ಮೊಸರನ್ನ ಜೊತೆಗೆ ಕುಡಿಯಲು ನೀರು ಇವುಗಳನ್ನ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮತ್ತು ವಯಸ್ಸಾದಂಥವರಿಗೆ ನೀಡಲಿಕ್ಕೆ ಕೌಂಟರ್ಗಳನ್ನು ಮಾಡಿರುವಂಥದ್ದು. ಒಟ್ಟು ಏನು ಬಿಎಸ್ವೈ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸೊ ಆ ಒಂದು ಕಾರ್ಯಕ್ರಮದ ಮುಂಭಾಗದಲ್ಲಿಯೇ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಬರುವಂತಹ ಅಭಿಮಾನಿಗಳಿಗೆ ಇಲ್ಲಿ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈಗ 12 ಗಂಟೆ ನಂತರ ಏನು ಬರುವಂತಹ ಎಲ್ಲ ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ಅಭಿಮಾನಿಗಳು, ಕಾರ್ಯಕರ್ತರು ಇವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಸಂಜೆಯವರೆಗೂ ಕೂಡ ಈ ಒಂದು ಊಟಕ್ಕೆ ಸಕಲ ತಯಾರಿಯನ್ನ ಮಾಡ್ತಾ ಇರುವಂಥದ್ದು. ಮೈಸೂರು, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಿಂದ ಬಂದಿರುವಂತಹ ಅಡಿಗೆ ಭಟ್ಟರಿಂದ ಈ ಒಂದು ಅಡಿಗೆಯನ್ನ ತಯಾರಿಸಿ ಇಲ್ಲಿ ನೀಡಲಾಗಿರುವಂಥದ್ದು. ಇದಕ್ಕೆ ಪ್ರತ್ಯೇಕವಾಗಿ ಕಾರ್ಯಕರ್ತರು ಕೂಡ ಊಟದ ವ್ಯವಸ್ಥೆಯನ್ನ ಪ್ರತಿಯೊಬ್ಬರಿಗೂ ಕೂಡ ಮಾಡಿರುವಂಥದ್ದು. ಯಾವ ರೀತಿಯಾಗಿ ಊಟದಲ್ಲಿ ತೊಂದರೆ ಆಗಬಾರ್ದು, ಯಾಕಂದ್ರೆ ಬರುವಂಥವ್ರು ಯಾರು ಕೂಡ ಹಸ್ಕೊಂಡಿರಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಈ ಒಂದು ಊಟವನ್ನ ನೀಡುವಂತಹ ವ್ಯವಸ್ಥೆಯನ್ನ ಕಾರ್ಯಕರ್ತರು ಜೊತೆಗೆ ಪೊಲೀಸರು ಕೂಡ ಮುಂದೆ ನಿಂತ್ಕೊಂಡು ಭದ್ರತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇರುವಂತಹ ಒಟ್ಟು 5 ಕಡೆಗಳಲ್ಲಿ ಇರುವಂತಹ ಊಟದ ಕೌಂಟರ್ಗಳಲ್ಲಿ ಇಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಊಟದ ವ್ಯವಸ್ಥೆಯ ಕೌಂಟರ್ ಅನ್ನು ಕೂಡ ಕಲ್ಪಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆ ಮಧು ಇಂಗ್ಳದ ನ್ಯೂಸ್ ಫಸ್ಟ್ ಚಿತ್ರದುರ್ಗ. ನಾವು ಬೀದರ್ ದಕ್ಷಿಣ ಮತಕ್ಷೇತ್ರದಿಂದ ಶಿವಕುಮಾರ್ ಸ್ವಾಮಿ ಅಂತ ಜೆಡ್ಪಿ ಮೆಂಬರು. ಇವತ್ತಿನ ದಿವಸ ಕರ್ನಾಟಕದಲ್ಲಿ ಒಂದು ಹಬ್ಬದ ವಾತಾವರಣ ಅನಿಸ್ತಾ ಇದೆ. ನಾಡು ಕಂಡ ರೈತ ಹೋರಾಟಗಾರರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ಅವರ ಇವತ್ತಿನ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಬೀದರ್ ಸೌತಿಂದ ಸುಮಾರು 150 ವಾಹನಗಳೊಂದಿಗೆ ನಾವು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರ ನೇತೃತ್ವದಲ್ಲಿ ಇಂದು ಚಿತ್ರದುರ್ಗಕ್ಕೆ ಬಂದಿದ್ದೇವೆ. ಬಿಎಸ್ವೈ ಅಂದ್ರೆ ಅದರ ಹೆಸರಲ್ಲೇ ಕರೆಂಟ್ ಇದೆ. ಬಿಎಸ್ವೈ ಅಂದ್ರೆ ಅದೊಂದು ಹೆಸರಲ್ಲ, ಅದೊಂದು ಶಕ್ತಿ ಇದೆ. ಕರ್ನಾಟಕದಲ್ಲಿ ಬಿಎಸ್ವೈಗೆ ಸರಿಸಾಟಿ ಬಿಎಸ್ವೈ ಇದ್ದಾರೆ. ಅವ್ರಿಗೆ ಯಾರು ಸರಿಸಾಟಿ ಅಲ್ಲ. ಅವ್ರು ಅಂತ ಉದಾರ ಮನಸ್ಸು. ಅವರು ಯಾರ ಜೊತೆಗಿದ್ದಾರೆ, ಅವ್ರ ಜೊತೆ ಅವ್ರು ಯಾರು ಬೆಳೆಸ್ಕೊಂಡು ಬಂದಿದ್ದಾರೆ ಎಲ್ಲರಿಗೆ ಕಾರ್ಯಕರ್ತರಿಗೆ ಅಥವಾ ಲೀಡರ್ಸ್ಗಳಿಗೆ ಬೆಳೆದು ಬಿಟ್ಟಿದ್ದಾರೆ. ಹಾಗಾಗಿ ಬಿಎಸ್ವೈ ಅವರಿಗೆ ಯಾರು ಸರಿಸಾಟಿ ಆಗೋದಿಲ್ಲ. ಬಿಎಸ್ವೈ ಅವರಿಗೆ ಬಿಎಸ್ವೈಯೇ ಇವತ್ತು ಒಂದು ಸಾವಿರಾರು ಇವತ್ತು ಕಾರ್ಯಕರ್ತರಿಗೆ ಲೀಡರ್ ಆಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಹಾಗಾಗಿ ಬಿಎಸ್ವೈ ಅವರು ನಮ್ಮ ಕರ್ನಾಟಕದ ಒಂದು ಆಸ್ತಿ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಅವರು ಯಾವುದೇ ಒಂದು ಜಾತಿ ಮತ ಅಂತಲ್ಲ. ಇವತ್ತಿನ ದಿವಸ ನಮ್ಮ ಬೀದರಿಂದ ಕೂಡ ಪಕ್ಷಾತೀತವಾಗಿ ಅಭಿಮಾನಿಗಳು ಬಿಎಸ್ವೈ ಅವ್ರದ ಮತ್ತು ವಿಜೇಂದ್ರಣ್ಣ ಅವ್ರದ್ದು ಅಭಿಮಾನಿಗಳು ಕರ್ನಾಟಕ ಮೂಲೆಯಿಂದ ಬೀದರಿಂದ ಸ್ಪೆಷಲಿ ಆಗಿ ಶೈಲೇಂದ್ರ ಬೆಲ್ದಾಳೆ ಅವರ ಅಭಿಮಾನಿಗಳು ಇವತ್ತು ಸಾಕಷ್ಟು ಅಂದರೆ ಹೆಚ್ಚಕಮ್ಮ ಒಂದು 1400-500 ಜನ ನಾವು ಇವಾಗ ಬಂದಿದ್ವಿ. ಇನ್ನೂ ಸ್ವಲ್ಪಷ್ಟು ಜನ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಕ್ಕಿಲ್ಲ. ಅಪ್ರತಿಮ ನಾಯಕರು, ಹುಟ್ಟು ಹೋರಾಟಗಾರರು, ರೈತ ನಾಯಕರಾದಂಥ ಶ್ರೀಮಾನ್ BS ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವಕ್ಕೆ ಬಂದಿದ್ದು ನಮ್ಗೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಈ ಒಂದು ನಾವು ಚಿಕ್ಕವರಿದ್ದಾಗ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕಾದ್ರೆ ಅವರ ಒಂದು ಮಾತುಗಳು, ಅವರು ಮಾಡತಕ್ಕಂಥ ಕಾರ್ಯಗಳು ಇವತ್ತು ನಮಗೆ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ತರ್ತಾ ಇದ್ದಾರೆ. ನಾವು ಬೀದರ್ ದಕ್ಷಿಣ ಕ್ಷೇತ್ರದಿಂದ ಸನ್ಮಾನ್ಯ ಶ್ರೀ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಅವರ ನೇತೃತ್ವದಲ್ಲಿ ಸುಮಾರು 1500 ಜನರು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಅನೇಕ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ದೂರದೃಷ್ಟಿಯ ನಾಯಕರು, ಸರ್ವರಿಗೂ ಸಮಬಾಳು ಸಮಪಾಲು ಸಾಮಾಜಿಕ ನ್ಯಾಯದೊಂದಿಗೆ ಒಂದು ಸರ್ಕಾರವನ್ನು ನಡೆಸಿದ್ದಾರೆ. ಆದ್ದರಿಂದ ಅವರಿಗೆ ಮುಂದಿನ ಜೀವನ ಒಳ್ಳೆಯದಾಗಿ ಇರಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಪ್ರಶಾಂತ್ ಸಿಂಧೋಲ್, ಬೇಮಳಖೇಡ. ಕರ್ನಾಟಕದ ಧೀಮಂತ ನಾಯಕ, ರೈತರ ಕಣ್ಮಣಿ BSY ಅವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗಿಯಾಗಿದ್ದೀವಿ. ಬೀದರ್ ದಕ್ಷಿಣ ಕ್ಷೇತ್ರದಿಂದ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಸರ್ವ ಜನಾಂಗದ ನಾಯಕ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದಲ್ಲೇ ಕೃಷಿ ಬಜೆಟ್ ಮಾಡಿ ರೈತರಿಗೆ
ಆದಾಯ ದ್ವಿಗುಣ ಮಾಡಿದಂತ ಮಹಾನ್ ರೈತ ನಾಯಕ ಈ ಅಭಿಮಾನೋತ್ಸವದಲ್ಲಿ ನಾವು ಎಷ್ಟು ಹರ್ಷವಾಗಿ ಬಂದಿದ್ದೇವೆ. 600 ಕಿಲೋಮೀಟರ್ ಇಂದ ಉತ್ಸಾಹದಿಂದ ನೋಡ್ಬೇಕಂತೇಳಿ ನಾವೆಲ್ಲರೂ 1500 ಜನ ಇಲ್ಲಿಗೆ ಬಂದಿದ್ದೇವೆ. ಬಹಳ ಖುಷಿ ಆಗ್ತಾ ಇದೆ ಯಡಿಯೂರಪ್ಪನವರ ಅಭಿಮಾನೋತ್ಸವ ನೋಡ್ಲಿಕ್ಕೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೇನೆ.